ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ.ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಿಮ್ಮಲ್ಲಿ ಯಾರಾದರೂ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಆ್ಯಂಡ್ ಎಸ್ಪೆಷಲಿ ಗ್ರೂಪ್ ಎ ಬಿ ಅಂತ ಆಫೀಸರ್ ಪೋಸ್ಟ್ಗಳಿಗೆ ನೀವು ಎಕ್ಸಾಮಿನೇಷನ್ ಬರೀಬೇಕು, ಜಾಬ್ ತೊಗೊಬೇಕು ಅಂತ ಆಸ್ಪೈರ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೋಸ್ಕರ. ದಿನಾಂಕ 1/9/2025 ಅಂದರೆ ಇವತ್ತು ರೀಜನಲ್ ರೂರಲ್ ಬ್ಯಾಂಕ್ RRB ಕಡೆಯಿಂದ ಆಫೀಸರ್ ಸ್ಕೇಲ್ 1, 2, 3 ಆ್ಯಂಡ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ರೋಲ್ಗಳಿಗೆ ಪೋಸ್ಟ್ಗಳಿಗೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡೋಕ್ಕೆ ನೋಟಿಫಿಕೇಷನ್ ಔಟ್ ಆಗಿದೆ. ಈ ಒಂದು ಎಕ್ಸಾಮ್ನ IBPS ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅವರು ಕಂಡಕ್ಟ್ ಮಾಡ್ತಾರೆ. ಸೊ ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಕ್ವಾಲಿಫಿಕೇಷನ್ ಏನಿರಬೇಕು, ಏಜ್ ಕ್ರೈಟೀರಿಯಾ ಏನಿದೆ, ಓಕೆ, ಆ್ಯಂಡ್ ಎನಿ ಅದರ್ ಎಕ್ಸ್ಪೀರಿಯನ್ಸ್ನ ನೋಡ್ತಾ ಇದ್ದಾರೆ. ವಾಟ್ ಆರ್ ದ ಕ್ವಾಲಿಫಿಕೇಷನ್ಸ್ ಯು ನೀಡ್ ಟು ಹ್ಯಾವ್, ಅದ್ರ ಜೊತೆಗೆ ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನು, ಸಿಲೆಬಸ್ ಏನು, ಇದೆಲ್ಲ ಇಂಪಾರ್ಟೆಂಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಬಂದು 1/9/2025 ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಯಾವಾಗ ಎಂಡ್ ಆಗುತ್ತೆ ಅಂದರೆ 21/9/2025ಕ್ಕೆ. ಸೊ 21 ದಿನಗಳ ಕಾಲಾವಕಾಶ ನಿಮಗೆ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ನ ಅಪ್ಲೈ ಮಾಡೋಕ್ಕೆ. ಅದ್ರ ಜೊತೆಗೆ ಎಕ್ಸಾಮ್ ಬೇರೆ ಬೇರೆ ಪೋಸ್ಟ್ಗಳಿಗೆ ನಡೆಸ್ತಾ ಇರೋದ್ರಿಂದ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆ್ಯಂಡ್ ಆಲ್ಸೋ ಎಷ್ಟು ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ ಅನ್ನೋದು ಕೂಡ ಪೋಸ್ಟ್ ವೈಸ್ ವೇರಿ ಆಗ್ತಾ ಇದೆ. ಅದನ್ನು ಕೂಡ ಡೀಟೇಲಾಗಿ ನೋಡೋಣ. ಇವಾಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ನವಂಬರ್ ಅಥವಾ ಡಿಸೆಂಬರಲ್ಲಿ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಮೇನ್ ಎಕ್ಸಾಮಿನೇಷನ್ ಯಾವುದೆಲ್ಲ 2 ಫೇಸಸಲ್ಲಿ ನಡೆಯುವಂಥ ಎಕ್ಸಾಮಿನೇಷನ್ಗೆ ಮೇನ್ ಎಕ್ಸಾಮ್ ಇರುತ್ತೆ. ಕೆಲವೊಂದು ಪೋಸ್ಟ್ಗಳಿಗೆ ಓನ್ಲಿ ಸಿಂಗಲ್ ಎಕ್ಸಾಮ್ ಕೂಡ ಇದೆ, ಅದನ್ನು ಕೂಡ ನೋಡೋಣ. ಸೊ ಇವಾಗ 2 ಸ್ಟೇಜಲ್ಲಿ ಎಕ್ಸಾಮ್ ನಡೆಸೋರಿಗೆ ಮೇನ್ ಎಕ್ಸಾಮಿನೇಷನ್ ಬಂದು ಡಿಸೆಂಬರ್ ಅಥವಾ ಫೆಬ್ರವರಿಯಲ್ಲಿ ನಡೆಯುತ್ತೆ. ಆ್ಯಂಡ್ ಫೈನಲಿ ಇಂಟರ್ವ್ಯೂ ಆಗಿ ಎಲ್ಲ ಆಗಿ ನಿಮಗೆ ಫೆಬ್ರವರಿ ಮಾರ್ಚ್ ಅನ್ನೋಷ್ಟೊತ್ತಿಗೆ ಕೈಯಲ್ಲಿ ಆಫರ್ ಲೆಟರ್ ಇರುತ್ತೆ. ಸೊ 4-5 ತಿಂಗಳಿಗೆ ಒಂದು ಎಕ್ಸಾಮಿನೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಇದು ಒಂದು ಕ್ವಿಕ್ ಇರುತ್ತೆ ಕಂಪೇರ್ಡ್ ಟು ಅದರ್ ಎಕ್ಸಾಮಿನೇಷನ್. ಯಾರೆಲ್ಲ ಬೇಗ ಗೌರ್ಮೆಂಟ್ ಜಾಬ್ ತೊಗೊಬೇಕು ಅನ್ನೋರಿದ್ದೀರಾ, ಈ ಒಂದು ಎಕ್ಸಾಮ್ನ ತಪ್ಪದೇ ಬರೀರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವೇನು ನೋಡಬೇಕು ಅಂತಂದರೆ, ನಾನು ಆಲ್ರೆಡಿ ಹೇಳಿದೆ ಆಫೀಸರ್ಸ್ ಪೋಸ್ಟ್ ಇದೆ ಅಂತ. ಅಂದರೆ ಈ ಒಂದು ಎಕ್ಸಾಮಿನೇಷನ್ ಪೋಸ್ಟ್ಗಳು ಬಂದು ಗ್ರೂಪ್ ಎ ಮತ್ತು ಗ್ರೂಪ್ ಬಿಗೆ ಸೇರಿರೋದಾಗಿರುತ್ತೆ. ಗ್ರೂಪ್ ಎಯಲ್ಲಿ 3 ಪೋಸ್ಟ್ಗಳು ಅಂದರೆ ಆಫೀಸರ್ ಸ್ಕೇಲ್ 1, 2, 3 ಈ ಬಂದು ಗ್ರೂಪ್ ಎಗೆ ಸೇರುತ್ತೆ. ಆ್ಯಂಡ್ ಆಫೀಸ್ ಅಸಿಸ್ಟೆಂಟ್ಸ್ ಮಲ್ಟಿಪರ್ಪಸ್ ಬಂದು ಗ್ರೂಪ್ ಬಿ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೀವು ಎಷ್ಟು ಎಕ್ಸಾಮಿನೇಷನ್ಗೆ ಯಾವ ಪೋಸ್ಟ್ಗಳಿಗೆ ಎಕ್ಸಾಮಿನೇಷನ್ ಹಾಕಬೇಕು ಅಂತಂದರೆ, ನೀವು ಗ್ರೂಪ್ ಎಯಲ್ಲಿ ಯಾವುದಾದ್ರೂ ಒಂದು ಪ್ಲಸ್ ಗ್ರೂಪ್ ಬಿ ಎರಡನ್ನೂ ಅಪ್ಲೈ ಮಾಡ್ಬೋದು. ಅಂದರೆ ಎಕ್ಸಾಂಪಲ್, ನೀವು ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ಗೆ ಹಾಕಿದ್ದೀರಾ, ಒಂದು ಪೋಸ್ಟ್ ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ಗ್ರೂಪ್ ಎಯಲ್ಲಿ ಯಾವುದಾದ್ರೂ ಒಂದು ಸ್ಕೇಲ್ 1 ಆರ್ 2 ಆರ್ 3ನ ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಓಕೆ, ಆ್ಯಂಡ್ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ನ ನೋಡೋದಾದರೆ ಆಫೀಸರ್ ಸ್ಕೇಲ್ 1 ಮತ್ತು ಆಫೀಸ್ ಅಸಿಸ್ಟೆಂಟ್ಗೆ 2 ಟೈರ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ 2 ರೌಂಡ್ಸ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಇರುತ್ತೆ ಇದರಲ್ಲಿ. ಬಟ್ ಅದರ್ ಥಿಂಗ್ಸ್ ಯಾವುದೆಲ್ಲ ಇದೆ, ಈ ಆಫೀಸರ್ ಸ್ಕೇಲ್ 2 ಆ್ಯಂಡ್ 3ಗೆ ಸಿಂಗಲ್ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ ಮೇನ್ಸ್ ಇರಲ್ಲ, ಓನ್ಲಿ 1 ಎಕ್ಸಾಮಿನೇಷನ್ ಇರುತ್ತೆ. ಅದನ್ನು ನೀವು ಬರೆದು ಕ್ಲಿಯರ್ ಆಗಿ ಶಾರ್ಟ್ ಲಿಸ್ಟ್ ಆದರೆ ಇಂಟರ್ವ್ಯೂ ಕರೀತಾರೆ ಆ್ಯಂಡ್ ಡೈರೆಕ್ಟ್ಲಿ ಅದರಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಆಫರ್ ಲೆಟರ್ ಸಿಗುತ್ತೆ. ಬಟ್ ಆಫೀಸರ್ ಸ್ಕೇಲ್ 1 ಮತ್ತು ಆಫೀಸ್ ಅಸಿಸ್ಟೆಂಟ್ಗೆ 2 ಟೈರಲ್ಲಿ ಎಕ್ಸಾಮ್ ನಡೆಯುತ್ತೆ. ಪ್ರಿಲಿಮ್ಸ್ ಪಾಸ್ ಆದವ್ರಿಗೆ ಮೇನ್ಸ್ ಕರೀತಾರೆ. ಮೇನ್ಸಲ್ಲಿ ಕೂಡ ಮೆರಿಟ್ ಲಿಸ್ಟಲ್ಲಿ ನೀವಿದ್ರೆ ಇಂಟರ್ವ್ಯೂ ಕರೆದು, ಸೊ ಅದರಲ್ಲಿ 80:20 ರೇಷಿಯೋಲ್ಲಿ ಮಾರ್ಕ್ಸ್ನ ಮೆರಿಟ್ ಲಿಸ್ಟ್ ತೆಗೆದು ನಿಮಗೆ ಆಫರ್ ಲೆಟರ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಮುಂದೆ ನೋಡೋಣ. ಇಲ್ಲಿ ನೆಕ್ಸ್ಟ್ ಯಾವುದೆಲ್ಲ ಬ್ಯಾಂಕ್ಸ್ ಈ ಒಂದು ಎಕ್ಸಾಮಿನೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಸೊ ಇದನ್ನು ನೀವು ನೋಡ್ಬೋದು. ಎಲಿಜಿಬಿಲಿಟಿ, ಇವಾಗ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ ನೀವು ನ್ಯಾಷನಾಲಿಟಿ ಎಲಿಜಿಬಿಲಿಟಿನ ಫುಲ್ಫಿಲ್ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಏಜ್ ಕ್ರೈಟೀರಿಯಾ ನೋಡೋದಾದರೆ ಗ್ರೂಪ್ ಬಿ ಅಂದರೆ ಆಫೀಸ್ ಅಸಿಸ್ಟೆಂಟ್ಸ್ ಪೋಸ್ಟ್ಗೆ ನೀವು 18ರಿಂದ 28 ವಯಸ್ಸವರು ಆಗಿರಬೇಕು, ಅದ್ರ ಒಳಗಡೆ ಇರಬೇಕು ನಿಮ್ಮ ಏಜ್ ಲಿಮಿಟ್. ಇದು ನಾನು ಮಾತಾಡ್ತಾ ಇರೋದು ಜನರಲ್ ಮೆರಿಟ್ ಅವರಿಗೆ. ಸೊ ಯಾರ್ಯಾರಿಗೆಲ್ಲ ರಿಸರ್ವೇಷನ್ಸ್ ಇದೆ ಅವರಿಗೆ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಏಜಲ್ಲಿ, ಎಲ್ಲ ಎಕ್ಸಾಮ್ ಥರನೇ. ಅದ್ರ ಡೀಟೇಲ್ಸ್ನಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಜನರಲ್ ಮೆರಿಟ್ ನೋಡೋದಾದರೆ ಗ್ರೂಪ್ ಬಿ ಆಫೀಸ್ ಅಸಿಸ್ಟೆಂಟ್ಸ್ಗೆ 18 to 28 ಏಜ್ ಇರಬೇಕು. ಅದೇ ಗ್ರೂಪ್ ಎ ಆಫೀಸರ್ಸ್ ಪೋಸ್ಟ್ ಬರೋದ್ರಲ್ಲಿ ಸ್ಕೇಲ್ 1 ಅವರಿಗೆ 18 to 30 ಇಯರ್ಸ್ ಇರಬೇಕು. ಸ್ಕೇಲ್ 2ಗೆ 21 to 32 ಇಯರ್ಸ್ ಒಳಗಡೆ ಇರಬೇಕು. ಸ್ಕೇಲ್ 3ಗೆ ಕೂಡ 21 to 40 ಇಯರ್ಸ್ ಒಳಗಡೆ ಇರಬೇಕು. ಸೊ ಇದು ಒಂದು ಬಂದು ಏಜ್ ಕ್ರೈಟೀರಿಯಾ ಆಗಿರುತ್ತೆ. ನೆಕ್ಸ್ಟ್ ಬಂದು
ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಮತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದರೆ, ಅಸಿಸ್ಟೆಂಟ್ಸ್ ಪೋಸ್ಟ್ಗಳಿಗೆ ಅಂದರೆ ಗ್ರೂಪ್ ಬಿ ಪೋಸ್ಟ್ ಏನಿದೆ ಅದಕ್ಕೆ ಬ್ಯಾಚುಲರ್ಸ್ ಡಿಗ್ರಿ ಇದ್ದರೆ ಸಾಕು. ಅದ್ರ ಜೊತೆಗೆ ಯಾವುದಾದ್ರೂ ಲೋಕಲ್ ಲ್ಯಾಂಗ್ವೇಜಲ್ಲಿ ಪ್ರೊಫಿಷಿಯನ್ಸಿ ಇರಬೇಕು. ಅಂದರೆ ಇವಾಗ ಯಾವುದು RRBs ಪಾರ್ಟಿಸಿಪೇಟ್ ಮಾಡ್ತಿದೆ ಅಲ್ಲ, ನಿಮ್ಮ ಅಲಾಟ್ ಆಗಬೇಕಂದ್ರೆ ಆ ಒಂದು ರೀಜನ್ದು ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇರಬೇಕು. ಜೊತೆಗೆ ಡಿಸೈರೇಬಲ್ ಏನಿರಬೇಕು, ನಿಮಗೆ ಕಂಪ್ಯೂಟರ್ ಬಗ್ಗೆ ವರ್ಕಿಂಗ್ ನಾಲೆಜ್ ಇರಬೇಕು. ಓಕೆ, ಇದು ಮ್ಯಾಂಡೇಟರಿ ಇಲ್ಲ, ಇದ್ದರೆ ಬೆಟರ್ ಅಂತ ಹೇಳ್ತಾ ಇದ್ದಾರೆ, ರೈಟ್. ಆ್ಯಂಡ್ ಆಫೀಸರ್ ಸ್ಕೇಲ್ 1, ಆಫೀಸರ್ ಸ್ಕೇಲ್ 2, ಆಫೀಸರ್ ಸ್ಕೇಲ್ 3 ಇದಕ್ಕೆ ಕೂಡ ಬೇರೆ ಬೇರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಈ ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು. ಪ್ರಿಫರೆನ್ಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮ್ಮಲ್ಲಿ ಯಾರೆಲ್ಲ ಹಾಕ್ತೀರಾ ಎಲ್ಲರೂ ಅಪ್ಲಿಕೇಶನ್ ತಗೊತಾರೆ, ಎಕ್ಸಾಮ್ ಕೂಡ ಬರಿಬೋದು. ಬಟ್ ಯಾರೆಲ್ಲ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಆ್ಯನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್ ಇಲ್ಲಿ ಕೊಟ್ಟಿರುವಂಥ ಅದರ್ ಲೈಕ್ ಡಿಗ್ರಿಯಲ್ಲಿ ನೀವು ಕಂಪ್ಲೀಟ್ ಮಾಡಿದರೆ ಬ್ಯಾಚುಲರ್ಸ್ ಡಿಗ್ರಿನ, ಅವರಿಗೆ ಪ್ರಿಫರೆನ್ಸ್ ಕೊಡಲಾಗುತ್ತೆ. ಓಕೆ, ಸೊ ಅವರಿಗೆ ಸ್ವಲ್ಪ ಎಡ್ಜ್ ಇರುತ್ತೆ ಎಕ್ಸಾಮಿನೇಷನಲ್ಲಿ ಅಂತ ಹೇಳ್ಬೋದು. ಇವೆರಡಕ್ಕೂ ಯಾವುದೇ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇಲ್ಲ ಅವರು. ಹವೆವರ್ ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ ಮ್ಯಾನೇಜರ್ ಪೋಸ್ಟ್ಗೆ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು. ಮಿನಿಮಮ್ 50% ಇರಬೇಕು. ಸೊ ಇವಕ್ಕೆ ಯಾವುದೇ ಪರ್ಸೆಂಟೇಜ್ನ ಅವರು ಮೆನ್ಷನ್ ಮಾಡಿಲ್ಲ. ಬಟ್ ಸ್ಕೇಲ್ 2ಗೆ 50% ಮಿನಿಮಮ್ ಇರಬೇಕು. ಜೊತೆಗೆ ಮುಂಚೆ ಮೆನ್ಷನ್ ಮಾಡಿರೋ ಥರನೇ ಇಲ್ಲಿ ಕೂಡ ಕೆಲವೊಂದು ಕೋರ್ಸ್ಗಳಲ್ಲಿ ಕಲ್ತಿರುವಂಥ ಸ್ಟೂಡೆಂಟ್ಸ್ಗೆ ಪ್ರಿಫರೆನ್ಸ್ನ ಕೊಡಲಾಗುತ್ತೆ. ಜೊತೆಗೆ ಕಂಪಲ್ಸರಿ ನಿಮಗೆ 2 years ಎಕ್ಸ್ಪೀರಿಯನ್ಸ್ ಇರಬೇಕು. ಹೇಗೆ ಆಫೀಸರ್ ಇನ್ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ 2 years ಎಕ್ಸ್ಪೀರಿಯನ್ಸ್ ಇರಬೇಕು. ಇದು ಒಂದು ಮ್ಯಾಂಡೇಟರಿ. ಇದು ಇದ್ದರೆ ನೀವು ಆಫೀಸರ್ ಸ್ಕೇಲ್ 2 ಅಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಸ್ಪೆಷಲಿಸ್ಟ್ ಆಫೀಸರ್ ಮ್ಯಾನೇಜರ್, ಇದು ಬಂದು ಜನರಲ್ ಇತ್ತು ಅಲ್ವಾ, ಇಲ್ಲಿ ಸ್ಪೆಷಲಿಸ್ಟ್ ಇದೆ. ಸೊ ಅದು ಕೂಡ ಬೇರೆ ಬೇರೆ ಕ್ರೈಟೀರಿಯಾನ ಕೊಟ್ಟಿದ್ದಾರೆ. ಬ್ಯಾಚುಲರ್ಸ್ ಡಿಗ್ರಿ ಜೊತೆ ಕೆಲವೊಂದು ಸರ್ಟಿಫಿಕೇಷನ್ಸ್ನ ಕೇಳ್ತಾ ಇದ್ದಾರೆ, ಕೆಲವೊಂದು ಸ್ಪೆಸಿಫಿಕ್ ಡಿಗ್ರಿಯಲ್ಲಿ ನೀವು ಎಜುಕೇಷನ್ನ ಕಂಪ್ಲೀಟ್ ಮಾಡಿರಬೇಕು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ 1 ವರ್ಷ 2 ವರ್ಷ ತಕ್ಕಂತೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ. ಸೊ ನೀವು ಯಾವುದರಲ್ಲಿ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತಿದ್ದೀರಾ ಸ್ಪೆಷಲಿಸ್ಟ್ ಕೇಡರಲ್ಲಿ ಅಂತ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಜೊತೆಗೆ ಸ್ಕೇಲ್ 3 ಆಫೀಸರ್ ಸ್ಕೇಲ್ 3 ಕೂಡ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು, ಮಿನಿಮಮ್ 50% ಇರಬೇಕು. ಇದಕ್ಕೆ ಕೂಡ ಕೆಲವೊಂದು ಕೋರ್ಸ್ಗಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಬಟ್ ಇದರಲ್ಲಿ ಮೇನ್ ಥಿಂಗ್ ಏನಂದರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಮೇನ್ ಆಗಿ. ಓಕೆ, ಸೊ ದೀಸ್ ಆರ್ ದ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಂಡ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್. ನಿಮ್ಮಲ್ಲಿದ್ದರೆ ನೀವು ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ಬಟ್ ಒನ್ ಥಿಂಗ್ ಟು ರಿಮೆಂಬರ್ ಏನಂತಂದರೆ, ನೀವು ಆಫೀಸ್ ಅಸಿಸ್ಟೆಂಟ್ ಜೊತೆ ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಆಫೀಸರ್ ಸ್ಕೇಲ್ 1, 2 or 3 ಇದರಲ್ಲಿ 3ರಲ್ಲಿನೂ ಎಲ್ಲನೂ ಅಪ್ಲೈ ಮಾಡ್ತೀನಿ ಅನ್ನೋಕ್ಕೆ ಆಪ್ಷನ್ ಇಲ್ಲ. ಓಕೆ, ಸೊ ಅದಕ್ಕೆ ಯೋಚನೆ ಮಾಡಿ ಈ ವೇಕೆನ್ಸೀಸ್ನ ನೋಡಿ ಕರೆಕ್ಟಾಗಿ ಅನಲೈಸ್ ಮಾಡಿ ಆಮೇಲೆ ಅಪ್ಲೈ ಮಾಡಿ. ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಆಫೀಸರ್ ಸ್ಕೇಲ್ 1, 2, 3ಗೆ 850 ರೂಪೀಸ್ ಆಗುತ್ತೆ ಎಲ್ರಿಗೂ. ಜೊತೆಗೆ ಈ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಇದು ಕೂಡ 850 ರೂಪೀಸ್ ಇರುತ್ತೆ, ಇನ್ಕ್ಲೂಡಿಂಗ್ GST. ಬಟ್ ಈ SC/ST ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಅಥವಾ PWBD ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಅವ್ರಿಗೆ ಮಾತ್ರ 175 ರೂಪೀಸ್ ಇರುತ್ತೆ ಫಾರ್ ಬೋತ್ ದ ಪೋಸ್ಟ್. ಇಲ್ಲಿ ಏನಂತಂದರೆ, ನೀವು 1 ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದರೆ 850 ಕಟ್ತೀರಾ, 2 ಪೋಸ್ಟಿಗೆ ಅಪ್ಲೈ ಮಾಡಿದ್ರೆ ಇಂಟು 2 2 ಸರಿ ಪೇಮೆಂಟ್ ಮಾಡಬೇಕಾಗುತ್ತೆ ಸಪ್ರೇಟಾಗಿ, ರೈಟ್. ಇವಾಗ ಎಕ್ಸಾಮಿನೇಷನ್ ನೋಡೋದಾದರೆ, ನಾನು ಹೇಳಿದೆ ಬೇರೆ ಬೇರೆ ಪೋಸ್ಟ್ಗೆ ಬೇರೆ ಬೇರೆ ಪ್ಯಾಟರ್ನ್ ಇದೆ ಎಕ್ಸಾಮಿನೇಷನ್ ಅಂತ. ಇವಾಗ ಆಫೀಸರ್ ಅಸಿಸ್ಟೆಂಟ್ಸ್ಗೆ ನೋಡೋದಾದರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಬಂದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮಿನೇಷನ್ ಇರುತ್ತೆ. ನಿಮಗೆ ರೀಸನಿಂಗ್ 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ಗೆ 25 ಮಿನಿಟ್ಸಲ್ಲಿ ಸಾಲ್ವ್ ಮಾಡಬೇಕಾಗಿರುತ್ತೆ. ಹಾಗೆ ನ್ಯೂಮರಿಕಲ್ ಎಬಿಲಿಟಿ ಕೂಡ 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ಗೆ. ಬಟ್ ಟೈಮ್ ಲಿಮಿಟ್ ಬಂದು 20 ಮಿನಿಟ್ಸ್ ಮಾತ್ರ ಇರುತ್ತೆ. ಇದು ಬಂದು ಅಸಿಸ್ಟೆಂಟ್ಸ್ಗೆ ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನ್. ಅದೇ ಆಫೀಸರ್ ಸ್ಕೇಲ್ 1ಗೆ ಕೂಡ ಸೇಮ್ ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, 40 ಕ್ವಶನ್ಸ್ 40 ಮಾರ್ಕ್ಸ್ ಫಾರ್ ಈಚ್. ಬಟ್ ಇಲ್ಲಿ ರೀಸನಿಂಗ್ಗೆ 25 ಮಿನಿಟ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 20 ಮಿನಿಟ್ಸ್ ಇರುತ್ತೆ. ಸೊ ಇದು ಬಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಅಂದರೆ ಸ್ಟೇಜ್ 1 ಎಕ್ಸಾಮಿನೇಷನ್ ಫಾರ್ ಆಫೀಸ್ ಅಸಿಸ್ಟೆಂಟ್ಸ್ ಮಲ್ಟಿಪರ್ಪಸ್ ಮತ್ತು ಆಫೀಸರ್ ಸ್ಕೇಲ್ 1, ರೈಟ್. ಸೊ ಇದಾದಮೇಲೆ ಇವೆರಡು ಪೋಸ್ಟ್ಗಳಿಗೆ ಮೇನ್ಸ್ ಎಕ್ಸಾಮಿನೇಷನ್ ಕೂಡ ಆಬ್ಜೆಕ್ಟಿವ್ ಟೈಪ್, ಅಂದರೆ ಮಲ್ಟಿಪಲ್ ಚಾಯ್ಸಲ್ಲೇ ಇರುತ್ತೆ. ಸೊ ಇದಕ್ಕೆ ಪ್ಯಾಟರ್ನ್ ಇಲ್ಲಿ ಕೊಟ್ಟಿದ್ದಾರೆ. ರೀಸನಿಂಗ್ 40 ಕ್ವಶನ್ಸು 50 ಮಾರ್ಕ್ಸ್ 30 ಮಿನಿಟ್ಸ್. ಕಂಪ್ಯೂಟರ್ ಬಗ್ಗೆನೂ ಇರುತ್ತೆ ಎಕ್ಸಾಮಿನೇಷನ್, 40 ಕ್ವಶನ್ಸ್ 20 ಮಾರ್ಕ್ಸ್ 15 ಮಿನಿಟ್ಸ್. ಜನರಲ್ ಅವೇರ್ನೆಸ್ 40 ಕ್ವಶನ್ಸ್ 40 ಮಾರ್ಕ್ಸ್ 15 ಮಿನಿಟ್ಸಲ್ಲಿರುತ್ತೆ.
ಇಲ್ಲಿ ಡಾಟ್ ಕೊಟ್ಟಿದ್ದಾರೆ. ಏನಿದು ಅಂತಂದರೆ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಎರಡರಲ್ಲಿ ಒಂದನ್ನು ಚೂಸ್ ಮಾಡ್ಬೋದು. ಅದರಲ್ಲಿ ನಿಮಗೆ 40 ಕ್ವೆಶನ್ಸ್ 40 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ ಫಾರ್ 30 ಮಿನಿಟ್ಸ್. ಸೊ ಯು ಕ್ಯಾನ್ ಚೂಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾನ್ ಆಪ್ಟ್ ಐದರ್ A or B, 4A or 4B. ಅಂದರೆ ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲಿ ನಿಮ್ಮ ಪ್ರಿಫರೆನ್ಷಿಯಲ್ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸಾಮಿನೇಷನ್ ಬರಿಬೋದು. ಸೊ 30 ಮಿನಿಟ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ. ನೆಕ್ಸ್ಟ್ ನ್ಯೂಮರಿಕಲ್ ಎಬಿಲಿಟಿ 40 ಮಾರ್ಕ್ಸ್ 40 ಕ್ವೆಶನ್ಸ್ ಫಾರ್ 50 ಮಾರ್ಕ್ಸ್ 30 ಮಿನಿಟ್ಸಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಟೋಟಲ್ 200 ಮಾರ್ಕ್ಸ್ಗಳಿಗೆ ಎಕ್ಸಾಮಿನೇಷನ್ ಬರೀತೀರಾ ಫಾರ್ 200 ಕ್ವೆಶನ್ಸ್. ಟೈಮ್ ಲಿಮಿಟ್ ಬಂದು 120 ಮಿನಿಟ್ಸ್ ಆಗಿರುತ್ತೆ. ಸೊ ಇದು ಸೇಮ್ ಇರುತ್ತೆ ಫಾರ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಆ್ಯಂಡ್ ಆಫೀಸರ್ ಸ್ಕೇಲ್ 1. ನೆಕ್ಸ್ಟ್ ನೀವು ಆಫೀಸರ್ ಸ್ಕೇಲ್ 2 ಆ್ಯಂಡ್ ಆಫೀಸರ್ ಸ್ಕೇಲ್ 2 ಸ್ಪೆಷಲಿಸ್ಟ್ ಕೇಡರ್ ಇದಕ್ಕನ್ನ ಎಕ್ಸಾಮಿನೇಷನ್ ನೋಡೋದಾದರೆ, ಫಸ್ಟು ಜನರಲ್ ಆಫೀಸರ್ ಸ್ಕೇಲ್ 2 ಜನರಲ್ ಅವರಿಗೆ ರೀಸನಿಂಗ್ ಇರುತ್ತೆ, ಕಂಪ್ಯೂಟರ್ ನಾಲೆಜ್ ಇರುತ್ತೆ, ಫಿನಾನ್ಷಿಯಲ್ ಅವೇರ್ನೆಸ್ ಇದೊಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಇದರಲ್ಲಿ 4A 4Bಯಲ್ಲಿ ಇಂಗ್ಲೀಷ್ ಆರ್ ಹಿಂದಿನ ನೀವು ಪ್ರಿಫರ್ ಮಾಡ್ಬೋದು. ಜೊತೆಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಅದೇ ನೀವು ಸ್ಪೆಷಲಿಸ್ಟ್ ಕೇಡರಲ್ಲಿ ನೋಡೋದಾದರೆ ಪ್ರೊಫೆಷ್ನಲ್ ನಾಲೆಜ್ ನೀವು ಯಾವ ಇದರಲ್ಲಿ ಸೆಲೆಕ್ಟ್ ಮಾಡಿರ್ತೀರ ಅಲ್ವಾ, ಆ ಸ್ಪೆಷಲಿಸ್ಟ್ ಕೇಡರ್, ಇವಾಗ IT ಸೆಲೆಕ್ಟ್ ಮಾಡಿದರೆ ಅದ್ರ ಬಗ್ಗೆ, ಲಾ ಸೆಲೆಕ್ಟ್ ಮಾಡಿದರೆ ಅದ್ರ ಬಗ್ಗೆ, ಹಾಗೆ ಪ್ರೊಫೆಷ್ನಲ್ ನಾಲೆಜ್ ಮೇಲೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಒಂದು ಸೆಕ್ಷನ್ ಆಗಿ. ನೆಕ್ಸ್ಟ್ ರೀಸನಿಂಗ್ ಇರುತ್ತೆ, ಫಿನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ, ಇಂಗ್ಲೀಷ್ ಆರ್ ಹಿಂದಿಯಲ್ಲಿ ಒಂದು ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ನಾಲೆಜ್ ಮೇಲೆ, ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಡೇಟಾ ಇಂಟರ್ಪ್ರಿಟೇಷನ್. ಸೊ ಇವೆಲ್ಲ ಸೆಕ್ಷನ್ಸ್ ಮೇಲೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಆಫೀಸರ್ ಸ್ಕೇಲ್ 3ಯಲ್ಲಿ ರೀಸನಿಂಗ್ ಇರುತ್ತೆ, ಸೇಮ್ ಕಂಪ್ಯೂಟರ್ ನಾಲೆಜ್, ಫಿನಾನ್ಷಿಯಲ್ ಅವೇರ್ನೆಸ್, ಇಂಗ್ಲೀಷ್ ಆರ್ ಹಿಂದಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಡೇಟಾ ಇಂಟರ್ಪ್ರಿಟೇಷನ್. ಬಟ್ ಮೇನ್ ಥಿಂಗ್ ಏನಂದರೆ ಇಲ್ಲಿ ಆಫೀಸರ್ ಸ್ಕೇಲ್ 2 ಜನರಲ್, ಆಫೀಸರ್ ಸ್ಕೇಲ್ 2 ಸ್ಪೆಷಲಿಸ್ಟ್, ಆಫೀಸರ್ ಸ್ಕೇಲ್ 3 ಇವು 3 ಬಂದು ಸಿಂಗಲ್ ಎಕ್ಸಾಮಿನೇಷನ್, ಅಂದರೆ ಒಂದೇ ಎಕ್ಸಾಮಿನೇಷನ್ ಇರುತ್ತೆ, ಪ್ರಿಲಿಮ್ಸ್ ಮಾತ್ರ ಇರುತ್ತೆ. ಓಕೆ, ಇದಕ್ಕೆ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಆಫ್ ಎಕ್ಸಾಮಿನೇಷನ್ ಇರಲ್ಲ. ಡೈರೆಕ್ಟ್ಲಿ ಇದನ್ನು ಕ್ಲಿಯರ್ ಮಾಡಿದರೆ ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ಆಗ್ತೀರಾ, ಇಂಟರ್ವ್ಯೂ ಕೂಡ ಕ್ಲಿಯರ್ ಮಾಡಿದರೆ ಡೈರೆಕ್ಟ್ಲಿ ನಿಮಗೆ ಕೈಯಲ್ಲಿ ಆಫರ್ ಲೆಟರ್ ಸಿಕ್ಕತ್ತೆ. ಬಿಕಾಸ್ ಇವು 3 ಬಂದು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಇರೋದ್ರಿಂದ ಸಿಂಗಲ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ನೆಗೆಟಿವ್ ಮಾರ್ಕಿಂಗ್ ನೋಡೋದಾದರೆ ಯಾವೆಲ್ಲ ರಾಂಗ್ ಆನ್ಸರ್ನ ನೀವು ಕೊಡ್ತೀರಾ ಅದಕ್ಕೆ 1/4 ಅಥವಾ 0.25 ಮಾರ್ಕ್ಸ್ ಅಸೈನ್ಡ್ ಕಟ್ ಆಗುತ್ತೆ. ಇವಾಗ ಒಂದು ರೈಟ್ ಕ್ವಶನ್ಗೆ 1 ಮಾರ್ಕ್ ಅಲಾಟ್ ಮಾಡ್ತಾ ಇದ್ರೆ ಅದೇ ಕ್ವಶನ್ ರಾಂಗ್ ಮಾಡಿದರೆ ನಿಮಗೆ -0.25 ಆಗುತ್ತೆ. ಓಕೆ, ಆ್ಯಂಡ್ ಕೆಲವು ಕ್ಯಾಂಡಿಡೇಟ್ಸ್ ಯಾರೆಲ್ಲ ಈ ಒಂದು ಕ್ಯಾಟಗರಿಗೆ ಸೇರಿರ್ತೀರ ನಿಮಗೋಸ್ಕರ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ PET ಅಂತ ಒಂದು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಅಪ್ಲೈ ಮಾಡುವಾಗ ನೀವು ಅದನ್ನ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು, ಲೈಕ್ ಟ್ರೈನಿಂಗ್ ಆಪ್ಟ್ ಮಾಡ್ತಾ ಇದ್ದೀರಾ ಅಂತ, ಆವಾಗ ಮಾತ್ರ ನಿಮಗೆ ಟ್ರೈನಿಂಗ್ ಅವೈಲಬಿಲಿಟಿ ಇರುತ್ತೆ, ನೀವು ಅದನ್ನ ಅವೈಲ್ ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ನೀವೆಲ್ಲ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿದ್ದೀರಾ, ಇಂಟರ್ವ್ಯೂ ಕರೆದಿದ್ದಾರೆ ಅಂತಂದಾಗ ಇಂಟರ್ವ್ಯೂ ಬಂದು 100 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ ಮಿನಿಮಮ್ ನೀವು ಜನರಲ್ ಕ್ಯಾಟಗರಿ ಅವರಾಗಿದ್ದರೆ 40 ಮಾರ್ಕ್ಸ್ ಮಿನಿಮಮ್ ತೊಗೋಬೇಕಾಗುತ್ತೆ. ಅದರ್ ಕ್ಯಾಂಡಿಡೇಟ್ಸ್ಗೆ SC ST OBC और PWBD ಕ್ಯಾಂಡಿಡೇಟ್ಸ್ಗೆ 35% ಆಫ್ ದ ಮಾರ್ಕ್ಸ್ ಅಂದರೆ 35 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಾಗಿರುತ್ತೆ, ಎಸ್ಪೆಷಲಿ ಇನ್ ಇಂಟರ್ವ್ಯೂ. ಆಮೇಲೆ ವೇಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡೋಕ್ಕೆ ಅಂತಂದರೆ, ನೀವು ಬರೆದಿರುವಂತಹ ಎಕ್ಸಾಮಿನೇಷನ್, ಓಕೆ, ಸಿಂಗಲ್ ಸ್ಟೇಜ್ ಎಕ್ಸಾಮಿನೇಷನ್ ಆಗಿದ್ದರೆ ಅದನ್ನು ಸಿಂಗಲ್ ಸ್ಟೇಜ್ ಮಾರ್ಕ್ಸ್, ಡಬಲ್ ಸ್ಟೇಜ್ ಎಕ್ಸಾಮಿನೇಷನ್ ಆಗಿದ್ದರೆ ಮೇನ್ಸಲ್ಲಿ ತೆಗೆದಿರುವಂಥ ಮಾರ್ಕ್ಸ್ನ 80:20 ರೇಷಿಯೋ, ಅಂದರೆ 80 ಫಾರ್ ರಿಟರ್ನ್ ಎಕ್ಸಾಮ್ ಆ್ಯಂಡ್ 20 ಫಾರ್ ಇಂಟರ್ವ್ಯೂ ಬೇಸಿಸಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡಲಾಗುತ್ತೆ. ಇವಾಗ ಇಂಟರ್ವ್ಯೂ ಹೋದಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಬೇಕು, ಸೊ ಇವಾಗಿಂದನೇ ಏನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಅಂತಂದರೆ, ಒಂದು ಇಂಟರ್ವ್ಯೂ ಕಾಲ್ ಲೆಟರ್ ಮುಂದೆ ಕಳಿಸ್ತಾರಲ್ವ ಇಮೇಲಲ್ಲಿ, ಅದ್ರ ಪ್ರಿಂಟೌಟ್ ಬೇಕಾಗಿರುತ್ತೆ. ಜೊತೆಗೆ ನೀವು ಈ ಅಪ್ಲಿಕೇಶನ್ ಏನು ಹಾಕ್ತೀರಾ ಅದ್ರದ್ದೊಂದು ಪ್ರಿಂಟೌಟ್ ತೆಗೆದು ಇಟ್ಕೊಂಡಿರಬೇಕಾಗುತ್ತೆ. ಸೊ ಅದಕ್ಕೆ ಇವಾಗ ಎಕ್ಸಾಮ್ ಅಪ್ಲೈ ಮಾಡಿದ ತಕ್ಷಣವೇ ಒಂದು ಪ್ರಿಂಟ್ ತೆಗೆದು ಇಟ್ಕೊಂಡ್ಬಿಡಿ, ಒಂದು ಕಾಪಿ ಆಫ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಪ್ರೂಫ್ ಬೇಕಾಗಿರುತ್ತೆ, ಅದಕ್ಕೆ ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಬೆಟರ್, ಇಲ್ಲಾಂದರೆ SSLC ಅಥವಾ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಡಿದ್ರೂ ಓಕೆ, ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಫೋಟೋ ಐಡೆಂಟಿಟಿ ಪ್ರೂಫ್ ಇರಬೇಕು, ನೀವು ಯಾವುದೇ ಎಕ್ಸಾಮಿನೇಷನ್ ಅಪ್ಲೈ ಮಾಡ್ತಾ ಇದ್ದೀರಲ್ವ ಫೋಟೋ, ಅದೇ ಫೋಟೋ ಹಾರ್ಡ್ ಕಾಪಿಯಲ್ಲಿದ್ದರೆ ಬೆಟರ್, ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟ್ ಗ್ರ್ಯಾಜುಯೇಷನ್ ಮಾರ್ಕ್ ಶೀಟ್ ಬೇಕಾಗುತ್ತೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಅಂದರೆ ಇವಾಗ ಆಫೀಸರ್ ಸ್ಕೇಲ್ 2 and 3ಗೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರಲ್ವ, ಸೊ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹಾರ್ಡ್ ಕಾಪಿ ಅಥವಾ ಡಿಜಿಟಲಿ ಸೈನ್ಡ್ ಕಾಪಿ ಅಥವಾ ಇಮೇಲಲ್ಲಿ ರಿಸೀವ್ ಆಗಿರುವಂಥ ಕಾಪಿ ಕೂಡ
ಒಂದು ಪ್ರಿಂಟೌಟ್ ಬೇಕಾಗಿರುತ್ತೆ. ನೆಕ್ಸ್ಟ್ ನೀವು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೀವು ಯಾವುದಾದ್ರೂ ಕ್ಯಾಟಗರಿ ಅಂಡರಲ್ಲಿ ರಿಸರ್ವೇಷನ್ ತೊಗೊತಾ ಇದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿರ್ತೀರಲ್ಲ ಅದ್ರದ್ದು ಒಂದು ಫೋಟೋ ಕಾಪಿ ಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ನೀವು EWS ಅಲ್ಲಿ ಅಕಸ್ಮಾತ್ ರಿಸರ್ವೇಷನ್ ತೊಗೊಂಡಿದ್ರೆ. ಸೊ ಆ್ಯಂಡ್ ಅದರ್ ರಿಸರ್ವೇಷನ್ ನೀವು ತೊಗೊಂಡಿದ್ರೆ ಅಂದರೆ ವಿಡಿಯೋಸ್ ಅಥವಾ ಎಕ್ಸ್ ಸರ್ವಿಸ್ ಮೆನ್ ಈ ಥರ ಏನಾದರೂ ತೊಗೊಂಡಿದ್ರೆ ಅದಕ್ಕೆ ಕೂಡ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ನೀವು ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟೊಂದು ನೀವು ಜನರಲ್ ನೋಡೋದಾದರೆ ಇಷ್ಟು ಸರ್ಟಿಫಿಕೇಟ್ಸ್ನ ಯು ಹ್ಯಾವ್ ಟು ಕೀಪ್ ಇಟ್ ರೆಡಿ. ಇವಾಗ ನೆಕ್ಸ್ಟ್ ಥಿಂಗ್ ಹೌ ಟು ಅಪ್ಲೈ ಫಾರ್ ದಿಸ್ ಎಕ್ಸಾಮಿನೇಷನ್ ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ www.ibps.in ಈ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಹೇಗೆ ಅಂತ ಇವಾಗ ನೋಡೋಣ. ಇವಾಗ ಈ ಒಂದು ವೆಬ್ಸೈಟ್ ಮೇಲೆ ಇಲ್ಲಿನೇ ನಿಮಗೆ ಲಿಂಕ್ ಕೊಟ್ಟಿದ್ದಾರೆ ಅಥವಾ ನೋಟಿಫಿಕೇಷನ್ ಸ್ಟಾರ್ಟಲ್ಲಿ ಒಂದು QR ಕೋಡ್ ಕೂಡ ಕೊಟ್ಟಿದ್ದಾರೆ ಸ್ಕ್ಯಾನ್ ಮಾಡೋಕ್ಕೆ. ನೀವು ಹೇಗಾದರೂ ಮಾಡಿ ಈ ಒಂದು ವೆಬ್ಸೈಟ್ನ ಆಕ್ಸೆಸ್ ಮಾಡ್ಬೋದು. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹೀಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ರೀಸೆಂಟ್ ಅಪ್ಡೇಟ್ಸ್ ಅಂತ ಕಾಣುತ್ತೆ. ರೀಸೆಂಟ್ ಅಪ್ಡೇಟ್ಸಲ್ಲಿ ಅಪ್ಲೈ ಆನ್ಲೈನ್ ಫಾರ್ ಕಾಮನ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅಂತ ಇಲ್ಲಿ ಫಸ್ಟ್ ಲಿಂಕೇ ಇದೆ, ಇವತ್ತೇ ಪೋಸ್ಟ್ ಮಾಡಿದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದರಲ್ಲಿ ನೀವು ನೋಡ್ಬೋದು ಇಲ್ಲಿ ಎರಡಿದೆ. ಒಂದು ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ಗೆ ಬೇರೆ ಲಿಂಕ್ ಇದೆ, ಈ ಆಫೀಸರ್ ಸ್ಕೇಲ್ 1, 2, 3ಗೆ ಬೇರೆ ಲಿಂಕ್ ಇದೆ. ಸೊ ಎರಡೂ ನೀವು ಅಪ್ಲೈ ಮಾಡ್ಬೋದು. ಸೊ ಯಾವುದು ಅಪ್ಲೈ ಮಾಡ್ತೀರಾ ಅದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಇಂಟರ್ಫೇಸ್ ನಿಮಗೆ IBPS ಇಂಟರ್ಫೇಸ್ಗೆ ತೊಗೊಂಡೋಗುತ್ತೆ. ಇಲ್ಲಿ ಬಂದು ನೀವು ಹೊಸ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರೆ ಕ್ಲಿಕ್ ಹಿಯರ್ ಆನ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಕೇಳಿರುವಂಥ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತಾ ಹೋಗಬೇಕು. ನಿಮ್ಮ ನೇಮ್ ಏನು, ಮಿಡಲ್ ನೇಮ್, ಲಾಸ್ಟ್ ನೇಮ್, ಫೋನ್ ನಂಬರ್ ಇದೆಲ್ಲ ಡೀಟೇಲ್ಸ್ ಒಂದೊಂದೇ ನೀವು ಲೈಕ್ ಸಬ್ಮಿಟ್ ಮಾಡ್ತಾ ಹೋದಂಗೆ ಇಟ್ ವಿಲ್ ಟೇಕ್ ಯು ಟು ನೆಕ್ಸ್ಟ್ ಸೆಕ್ಷನ್. ಇವಾಗ ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡಿದ್ಮೇಲೆ ಫೋಟೋ ಸಿಗ್ನೇಚರ್ ಕೇಳುತ್ತೆ, ಅದಾದಮೇಲೆ ಅದರ್ ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ಪ್ರಿವ್ಯೂ ಮಾಡಿ ನೀವು ಯಾವ್ಯಾವ ರಿಸರ್ವೇಷನ್ ಅದು ತೊಗೊಂಡಿದ್ರೆ ಅದು ಕೇಳುತ್ತೆ ನಿಮಗೆ ಅಪ್ಲೋಡ್ ಮಾಡೋಕ್ಕೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಫೀಸ್ ಪೇಮೆಂಟ್ ಮಾಡಬೇಕು, ಮಾಡಿ ಸಬ್ಮಿಟ್ ಮಾಡಬೇಕು. ಆವಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇದೇ ಥರ ನೀವು ಆಫೀಸರ್ ಪೋಸ್ಟ್ಗಳಿಗೆ ಮಾಡೋದಾದರೆ ಅದಕ್ಕೆ ಕೂಡ ಸೇಮ್ ಪ್ರೊಸೀಜರ್, ಹಾಗೆಯೇ ಸೇಮ್ ಇಂಟರ್ಫೇಸಿಗೆ ತೊಗೊಂಡೋಗುತ್ತೆ. ಆವಾಗ ಕೂಡ ನೀವು ಸೇಮ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಸೊ ಇದು ಬಂದು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿತ್ತು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಐ ವಿಲ್ ಹೆಲ್ಪ್ ಯು ಔಟ್. ಇವಾಗ ಎಕ್ಸಾಮ್ ಅಪ್ಲೈ ಮಾಡೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅನ್ನೋದನ್ನು ನೋಡೋದಾದರೆ ಇಲ್ಲಿ ಫಸ್ಟ್ ಫೋಟೋಗ್ರಾಫ್. ನಾನು ಹೇಳಿದೆ ಈ ಫೋಟೋನ ನೀವು ಮೇನ್ಸ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ಗೆ ಅಂಟಿಸೋದಾಗಿರ್ಬೋದು ಅಥವಾ ಇಂಟರ್ವ್ಯೂಗೆ ತೊಗೊಂಡೋಗೋದಾಗಿರ್ಬೋದು, ಎಲ್ಲದಕ್ಕೂ ಸೇಮ್ ಫೋಟೋಗ್ರಾಫ್ ಯೂಸ್ ಮಾಡಿದರೆ ಒಳ್ಳೆಯದು. ಆವಾಗ ಕನ್ಫ್ಯೂಷನ್ಸ್ ಇರೋಲ್ಲ, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋಲ್ಲ. ಅದಕ್ಕೆ ನಿಮ್ಮ ಹತ್ರ ಫೋಟೋಸ್ ಇಲ್ಲ ಅಂದರೆ ಫೋಟೋಸ್ ಹೋಗಿ ತೆಗೆಸ್ಕೊಂಡು ಸೇಮ್ ಫೋಟೋನೇ ಅಪ್ಲೈ ಮಾಡಿ ಆ್ಯಂಡ್ ಅದನ್ನೇ ಇಟ್ಕೊಂಡಿರಿ ಹಾರ್ಡ್ ಕಾಪಿ. ಸೊ ಫೋಟೋಗ್ರಾಫ್ ಬೇಕಾಗುತ್ತೆ, ನಿಮ್ಮ ಸಿಗ್ನೇಚರ್ ಬೇಕಾಗುತ್ತೆ, ಲೆಫ್ಟ್ ಥಂಬ್ ಇಂಪ್ರೆಷನ್ ಬೇಕಾಗುತ್ತೆ, ಓಕೆ, ಆ್ಯಂಡ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಬೇಕಾಗುತ್ತೆ. ನೆಕ್ಸ್ಟ್ SSLC ಅಥವಾ 10th ಸರ್ಟಿಫಿಕೇಟ್ ಬೇಕಾಗುತ್ತೆ. ಜೊತೆಗೆ ನೀವು PWBD ಕ್ಯಾಂಡಿಡೇಟ್ಸ್ ಆಗಿದ್ದರೆ ಇಲ್ಲಿ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಓಕೆ. ಆ್ಯಂಡ್ ನೀವು ರಿಸರ್ವೇಷನ್ಸ್ ತೊಗೊತಾ ಇದ್ದರೆ ಅದಕ್ಕೆ ಕೂಡ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಅಪ್ಲೋಡ್ ಮಾಡೋಕ್ಕೆ ಬೇಕಾಗುತ್ತೆ. ಜೊತೆಗೆ ಡೈರೆಕ್ಟ್ಲಿ ಆನ್ಲೈನಲ್ಲೇ ವೆಬ್ ಕ್ಯಾಮ್ ಮೂಲಕ ಅಥವಾ ಫೋನ್ ಮೂಲಕ ನಿಮ್ಮ ಫೋಟೋ ಕೂಡ ತೊಗೊತಾರೆ, ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಷ್ಟು ಒಂದು ಡೀಟೇಲ್ಸ್ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಅಪ್ಲಿಕೇಶನ್ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಹಾಗೆ ನಾನು ಹೇಳಿದೆ 10-13 ಸಾವಿರಕ್ಕೂ ಜಾಸ್ತಿ ವೇಕೆನ್ಸೀಸ್ ಇದೆ ಅಂತ. ಸೊ ಯಾವ ಸ್ಟೇಟಲ್ಲಿ ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅನ್ನೋದನ್ನು ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ನೀವು ನೋಟಿಫಿಕೇಷನ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಅಲ್ಲಿ ಇದನ್ನು ನೋಟಿಫಿಕೇಷನ್ ಶೇರ್ ಮಾಡ್ತೀನಿ. ಯು ಕ್ಯಾನ್ ಗೋ ಥ್ರೂ ಹೌ ಮೆನಿ ವೇಕೆನ್ಸೀಸ್ ಆರ್ ದೇರ್. ಈ ವೇಕೆನ್ಸಿ ನೋಡಿನೇ ಅಪ್ಲೈ ಮಾಡಿ. ಬಿಕಾಸ್ ಇವಾಗ ನಾನು ಹೇಳ್ತೀನಿ ಏನಂದರೆ ಆಫೀಸರ್ ಸ್ಕೇಲ್ 2 ತೊಗೊಂಡಿದ್ದಾರೆ ಲಾ ಅಲ್ಲಿ ನಿಮಗೆ ಕಮ್ಮಿ ವೇಕೆನ್ಸೀಸ್ ಇದೆ, ರೈಟ್. ಬಟ್ ನಿಮಗೆ ಅದೇ ಜನರಲಲ್ಲಿ ತೊಗೊಂಡ್ರೆ ನಿಮಗೆ ಜಾಸ್ತಿ ವೇಕೆನ್ಸೀಸ್ ಇದೆ. ಯು ಕ್ಯಾನ್ ಸಿ ಹಿಯರ್ 400 ಎಲ್ಲ ವೇಕೆನ್ಸೀಸ್ ಇದೆ, ಅಲ್ಲಿ ಬರೀ 1-2 ಇದೆ. ಸೊ ನೀವು ನಿಮ್ಮ ಲೈಕ್ ಏನಂತೀರ ಕೆಪಾಸಿಟಿನ ಒಂದು ಅನಲೈಸ್ ಮಾಡಿ ಯಾವುದ್ರೆಲ್ಲ ಹಾಕಿದರೆ ಬೆಟರ್ ಇರುತ್ತೆ, ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನೋಡ್ಕೊಂಡು ಹಾಕಿ, ಓಕೆ. ಸುಮ್ಮನೆ ಬ್ಲೈಂಡಾಗಿ ಅಪ್ಲಿಕೇಶನ್ ಹಾಕಬೇಡಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನೀವು ಸ್ಕೇಲ್ 1 ಅಥವಾ ಆಫೀಸರ್ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಎಕ್ಸಾಮಿನೇಷನ್ ಹಾಕ್ತಾಯಿದ್ರೆ ನೀವು ಇಂಪಾರ್ಟೆಂಟ್ ಥಿಂಗ್ ಏನು ಗಮನದಲ್ಲಿ ಇಟ್ಕೋಬೇಕು ಅಂದರೆ ಎಕ್ಸಾಮಿನೇಷನ್ ಬರೆದ್ಮೇಲೆ ಯೂಶ್ವಲಿ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಏನಾಗುತ್ತೆ, ಅವರು ಆ ಪ್ರಿಲಿಮಿನರಿ ಎಕ್ಸಾಮ್ ಕಾಲ್ ಲೆಟರ್ನ ಅಥವಾ ಅಡ್ಮಿಟ್ ಕಾರ್ಡ್ ನಾವೇನು ಕರಿತೀವಿ ಅದನ್ನು ಇಸ್ಕೊಂಡು ಬಿಡ್ತಾರೆ,
ಅಲ್ವಾ. ಬಟ್ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಕಾಲ್ ಲೆಟರ್ ಫಾರ್ ಪ್ರಿಲಿಮಿನರಿ ಎಕ್ಸಾಮ್ ವಿಲ್ ನಾಟ್ ಬಿ ಕಲೆಕ್ಟೆಡ್ ಅಟ್ ಎಕ್ಸಾಮಿನೇಷನ್ ವೆನು. ಯಾವಾಗ ನೀವು ಆಫೀಸರ್ ಸ್ಕೇಲ್ 1 ಆ್ಯಂಡ್ ಆಫೀಸ್ ಅಸಿಸ್ಟೆಂಟ್ಗೆ ಹಾಕಿದರೆ ನಿಮ್ಮ ಪ್ರಿಲಿಮಿನರಿ ಕಾಲ್ ಲೆಟರ್ನ ಕಲೆಕ್ಟ್ ಮಾಡಲ್ಲ ಅವರು, ಅದಕ್ಕೆ ಜಸ್ಟ್ ಸ್ಟ್ಯಾಂಪ್ ಮಾಡಿ ನಿಮಗೆ ವಾಪಸ್ ಕೊಡ್ತಾರೆ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಗೆಟ್ ಇಟ್ ಸ್ಟ್ಯಾಂಪ್ಡ್ ಆ್ಯಂಡ್ ಗೆಟ್ ಇಟ್ ಕಲೆಕ್ಟೆಡ್ ಬ್ಯಾಕ್. ಯಾಕಂದರೆ ನೀವು ಅಕಸ್ಮಾತ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ಗೆ ಸೆಲೆಕ್ಟ್ ಆದರೆ ಆ ಮೇನ್ಸ್ ಎಕ್ಸಾಮಿನೇಷನಿಗೆ ಕೊಟ್ಟಿರುವಂಥ ಕಾಲ್ ಲೆಟರ್ ಜೊತೆಗೆ ಈ ಪ್ರಿಲಿಮ್ಸ್ ಕಾಲ್ ಲೆಟರ್ನು ಕೂಡ ಅಟ್ಯಾಚ್ ಮಾಡಿ ತೊಗೊಂಡು ಹೋಗಬೇಕಾಗಿರುತ್ತೆ. ಆವಾಗ ಮಾತ್ರ ನಿಮಗೆ ಮೇನ್ಸ್ ಬರೆಯೋಕ್ಕೆ ಎಲಿಜಿಬಲ್ ಕೊಡ್ತಾರೆ, ಅಂದರೆ ಅಲೋ ಕೊಡ್ತಾರೆ. ಸೊ ಯೂಶ್ವಲಿ ಏನು ಮಾಡ್ತೀವಿ, ಎಕ್ಸಾಮ್ ಮುಗಿದ ತಕ್ಷಣ ಕೆಲವರು ಡಿಲಿಜೆಂಟ್ ಸ್ಟೂಡೆಂಟ್ ಇರೋರು ಅದನ್ನ ತೆಗೆದು ನೀಟಾಗಿ ಇಟ್ಕೊತಾರೆ, ಕೆಲವೊಬ್ರು ಆಚೆ ಈಚೆ ಹಾಕ್ಬಿಡ್ತಾರೆ. ಕಳೆದೋದ್ರೆ ಇಟ್ ವಿಲ್ ಕ್ರಿಯೇಟ್ ಅ ಪ್ರಾಬ್ಲಮ್ ಬಿಕಾಸ್ ಸ್ಟ್ಯಾಂಪ್ಡ್ ಕಾಪಿ ಮಾತ್ರ ಮೀನ್ಸ್ ಎಕ್ಸಾಮಿನೇಷನ್ಗೆ ಅಕ್ಸೆಪ್ಟ್ ಮಾಡ್ತಾರೆ. ಸೊ ರಿಮೆಂಬರ್, ಆಫೀಸರ್ ಸ್ಕೇಲ್ 1 ಮತ್ತು ಆಫೀಸ್ ಅಸಿಸ್ಟೆಂಟ್ ಎಕ್ಸಾಮ್ ಬರೆಯೋರು ಕಾಲ್ ಲೆಟರ್ನ ಅಂದರೆ ಅಡ್ಮಿಟ್ ಕಾರ್ಡ್ನ ಸ್ಟ್ಯಾಂಪ್ ಮಾಡಿಸಿ ವಾಪಸ್ ತೊಗೊಂಡು ಬಂದು ಜೋಪಾನವಾಗಿ ತೆಗೆದಿಟ್ಕೊಳ್ಳಿ. ಮೇನ್ಸಿಗೆ ಕೂಡ ತೊಗೊಂಡು ಹೋಗ್ಬೇಕಾಗಿರುತ್ತೆ, ರೈಟ್. ಬಟ್ ಅದೇ ನೀವು ಸ್ಕೇಲ್ 2 ಸ್ಕೇಲ್ 3 ಎಕ್ಸಾಮಿನೇಷನ್ ಆದರೆ ಇದು ಸಿಂಗಲ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಅದನ್ನು ಕಾಲ್ ಲೆಟರ್ನ ಅವರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಈ ಒಂದು ನೋಟಿಫಿಕೇಷನಲ್ಲಿ ಇಷ್ಟು ಡೀಟೇಲ್ಸ್ ಇದೆ, ಅದನ್ನು ಏನೆಲ್ಲ ಕ್ಯಾಂಡಿಡೇಟ್ಸ್ಗೆ ನೀಡ್ ಇದೆ ಅದನ್ನು ಡೀಟೇಲಾಗಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆದಷ್ಟು ಬೇಗ ಎಕ್ಸಾಮಿನೇಷನ್ ಅಪ್ಲೈ ಮಾಡಿ, ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ. ಬಿಕಾಸ್ ಬೇರೆ ಬೇರೆ ಸ್ಟೇಟಲ್ಲಿ ಎಕ್ಸಾಮ್ ಬೀಳೋ ಚಾನ್ಸಸ್ ಇರುತ್ತೆ, ಆವಾಗ ಕಷ್ಟ ಆಗುತ್ತೆ ಹೋಗಿ ಎಕ್ಸಾಮ್ ಬರೆಯೋಕ್ಕೆ. ಸೊ ಅಪ್ಲೈ ಫಾರ್ ದ ಎಕ್ಸಾಮಿನೇಷನ್, ಪ್ರಿಪೇರ್ ವೆಲ್, ಆ್ಯಂಡ್ ಇಫ್ ಯು ನೀಡ್ ಎನಿ more information, comment me. Thank you so much. Subscribe to the channel. See you in the next video.